ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಾಟಿ ಸ್ಟೈಲಲ್ಲಿ ಮೊಟ್ಟೆ ಕೋಳಿ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ, ನೋಡೋಣ ಬನ್ನಿ. ಮೊದಲಿಗೆ ಚಿಕನ್ ನೀಟಾಗಿ ತೊಳೆದಿಟ್ಕೋಬೇಕು. ಆಮೇಲೆ ಕುಕ್ಕರ್ ಇಟ್ಟು ಕುಕ್ಕರ್ಗೆ 1-2 ಸ್ಪೂನ್ ಎಣ್ಣೆ, ಯಾಕಂದರೆ ಜಾಸ್ತಿ ಎಣ್ಣೆ ಹಾಕಬಾರ್ದು, ಮೊಟ್ಟೆ ಕೋಳಿಲೂ ಜಾಸ್ತಿ ಎಣ್ಣೆ ಇರುತ್ತೆ. ಹಾಕಿ ಅದಕ್ಕೆ ಒಗ್ಗರಣೆಗೆ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಹಾಕಿ ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ಈರುಳ್ಳಿ ಕೆಂಪು ಆಗೋಷ್ಟು ಫ್ರೈ ಮಾಡಿಕೊಂಡು, ಈಗ ಫ್ರೈ ಆಗಿದೆ. ಈಗ ಅದಕ್ಕೆ ಚಿಕನ್ ಹಾಕೋಣ, ಮೊಟ್ಟೆ ಕೋಳಿ ಹಾಕೋಣ. ಹಾಕಿ ನೀಟಾಗಿ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಹುರ್ಕೋಬೇಕು. ಹೆಂಗೆ ಹುರ್ಕೋಬೇಕು ಅಂದರೆ ನೀರೆಲ್ಲ ಇದಾಗಬೇಕು, ಬತ್ತಂಗೆ ಆಗಬೇಕು, ಆ ಟೈಪು ಹುರಿಬೇಕು. ಅಷ್ಟು ಹುರ್ಕೊಳ್ಳೋಣ. ನೋಡಿ, ಈ ರೀತಿ ಹುರ್ಕೋತಾ ಇದ್ದೀನಿ. ನಿಜ ಮೊಟ್ಟೆ ಕೋಳಿ ಸಾರು ಹೆಂಗಿರುತ್ತೆ ಅಂದರೆ ನಾಟಿ ಕೋಳಿ ಸಾಂಬಾರು ಥರನೇ ಇರುತ್ತೆ ಟೇಸ್ಟು. ನನಗೆ ಅದಕ್ಕೆ ತುಂಬ ಇಷ್ಟ. ಈಗ ಸ್ವಲ್ಪ ಹುರಿದಾದ್ಮೇಲೆ ಸ್ವಲ್ಪ ಉಪ್ಪು ಹಾಕೋಣ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಮತ್ತೆ ಚೆನ್ನಾಗಿ ಹುರಿಬೇಕು. ನೀಟಾಗಿ ಹುರ್ಕೊಳ್ತಾ ಇದ್ದೀನಿ ನಾನು ಕೂಡ. ನೋಡಿದ್ರಲ್ಲ ಹೇಗೆ ಫ್ರೈ ಮಾಡ್ತಾಯಿದ್ದೀನಿ ಅಂತ. ಅದು ಇದನ್ನೇನು ಸಿಮ್ಮಲ್ಲಿ ಇಟ್ಟು ಫ್ರೈ ಮಾಡ್ತಾಯಿಲ್ಲ, ಮಾಮೂಲಿ ನಾರ್ಮಲಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ 2 ವಿಷಲು ಕೂಗಿಸ್ಕೊಳ್ಳೋಣ. ಅಷ್ಟರಲ್ಲಿ ರುಬ್ಬಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಮಸಾಲಾಗೆ ಮೆಣಸಿನ್ಕಾಯಿ, ಸ್ವಲ್ಪ ಚಕ್ಕೆ ಲವಂಗ, ಶುಂಠಿ, ಟೊಮೆಟೊ, ಕಡಲೆಪಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಧನಿಯಾ ಪುಡಿ, ಸ್ವಲ್ಪ ಕಾಯಿ, ಜಾಸ್ತಿ ಬೇಡ, ಸ್ವಲ್ಪ ಕಾಯಿ ಧನಿಯಾ ಪುಡಿ ಹುರ್ಕೋಬಾರ್ದು. ಇವಾಗ ಇದನ್ನೆಲ್ಲನೂ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ಳೋಣ. ನೀಟಾಗಿ ಹುರ್ಕೋಬೇಕು. ಯಾಕೆ ಎಣ್ಣೆ ಕಮ್ಮಿ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಮೊಟ್ಟೆ ಕೋಳಿಲು ಸಾಂಬಾರು ಮಾಡಿದ್ಮೇಲೆ ನೋಡಿ ನೀವು ಚೆನ್ನಾಗಿ ಮೇಲೆಲ್ಲ ಎಣ್ಣೆ ಬಿಟ್ಕೊಬಿಟ್ಟಿರುತ್ತೆ, ಆಗ ತಿನ್ನೋಕ್ಕೊಂಥರ ಹಿಂಸೆ ಆಗ್ಬಿಡುತ್ತೆ. ಅದಕ್ಕೆ ಎಣ್ಣೆ ಕಮ್ಮಿ ಯೂಸ್ ಮಾಡಿದ್ರೆ ಅದೆಲ್ಲ ಎಣ್ಣೆ ಬಿಟ್ಕೊಳುತ್ತಲ್ಲ, ಅವಾಗ ಎರಡಕ್ಕೂ ಸರೋಗುತ್ತಾಗ. ನೀಟಾಗಿ ಹುರ್ಕೋಬೇಕು. ಅದೊಂಥರ ಸ್ಮೆಲ್ ಘಮ ಘಮ ಅಂತ ಬರುತ್ತೆ, ಅಲ್ಲಿವರೆಗೂ ಹುರ್ಕೊಂಡು ಅದನ್ನು ಆರಿದ್ಮೇಲೆ ಗ್ರೈಂಡ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಹುರ್ಕೊಂಡು ಆರಿದ್ಮೇಲೆ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೊಳ್ಳೋದು. ಈಗ 2 ವಿಷಲ್ ಆಗಿದೆ ನೋಡಿ, ಆಗಿದೆ, ಯಾವ ರೀತಿ ಬಂದಿದೆ ಅಂದರೆ ಅದಕ್ಕೆ ನೀರೆಲ್ಲ ಏನೂ ಹಾಕಿಲ್ಲ, ಹಂಗೆ ಬರೀ ಚಿಕನ್ನು ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಎಷ್ಟು ನೀರು ಬಿಟ್ಕೊಂಡಿದೆ. ಈಗ ಇದಕ್ಕೆ ನಾವು ರುಬ್ಬಿರೋ ಅಂಥ ಮಿಶ್ರಣನ ಹಾಕಿ ಜಸ್ಟ್ 1 ವಿಷಲ್ ಕೂಗಿಸ್ಕೊಳ್ಳೋಣ ಸಾಕು. ಈಗ ರುಬ್ಬಿರೋದನ್ನೆಲ್ಲ ಹಾಕಿ ರುಬ್ಕೊಂಡ್ವಲ್ಲ, ಮಸಾಲೆ ಮತ್ತು ಧನಿಯಾ ಪುಡಿ, ಕಾಯಿ ಎಲ್ಲ ಹಾಕಿ ರುಬ್ಬಿ, ನಮಗೆ ಗಟ್ಟಿ ಎಷ್ಟು ಬೇಕು, ಗಟ್ಟಿ ಇದ್ದರೆ ಅಷ್ಟು ಚೆನ್ನಾಗಿರೋ, ಸ್ವಲ್ಪ ತೆಳ್ಳಗಿರಬೇಕು ಮೊಟ್ಟೆ ಕೋಳಿ ಸಾರು. ಅದಕ್ಕೋಸ್ಕರ ನಾನು ಸ್ವಲ್ಪ ತೆಳ್ಳಗೆ ಮಾಡ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕು, ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅದ್ರ ಪ್ರಕಾರ ನೋಡ್ಕೊಂಡು ನೀವು ಮಾಡ್ಕೋಬೋದು. ನಾನು ನೋಡಿ ಇಷ್ಟು ಮಾಡ್ಕೊಂಡಿದ್ದೀನಿ. ನಾವು ಚಾಕ್ ಯಾಕೆ ಇಡ್ತಾಯಿದ್ದೀವಿ ಅಂದರೆ ಅದು ಆಗಿಂದ ನಮ್ಗೆ ಬಂದಿರೋ ಪದ್ಧತಿ. ಹೊರಗಡೆಯಿಂದ ಚಿಕನ್ ತಂದಿರ್ತೀವಲ್ಲ, ಅದನ್ನ ಇಟ್ಟೇ ಇಡ್ತೀವಿ. ಈಗ ಲಾಸ್ಟಲ್ಲಿ ಮುಚ್ಚಬೇಕಾದ್ರೆ ಮೊಟ್ಟೆ ಚೀಲ, ಗುಂಡ್ಕಾಯಿ, ಈಲಿ ಅದೆಲ್ಲ ಇರತ್ತಲ್ಲ, ಅದನ್ನೆಲ್ಲ ಹಾಕ್ಬಿಟ್ಟು ತೊಳೆದಿಟ್ಟಿದ್ದೆ. ಅದನ್ನು ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಒಂದು ವಿಷಲ್ ಹಾಕಿಸ್ಕೊಳ್ಳೋಣ. ಈಗ 1 ವಿಷಲ್ ಹಾಕಿಸ್ಕೊಳ್ಳೋಣ ಸಾಕು. ಈಗ 1 ವಿಷಲ್ ಕೂಗಿದೆ ನೋಡಿ ಯಾವ ರೀತಿ ಆಗಿದೆ ಅಂತ. ನಾನು ಎಣ್ಣೆ ಕಮ್ಮಿ ಹಾಕ್ಕೊಂಡಿದ್ರು ಸ್ವಲ್ಪ ಎಣ್ಣೆ ಕಾಣ್ತಾ ಇದೆ ಅಲ್ಲ, ಅಲ್ಲಿ ನೋಡಿದ್ರಲ್ಲ, ಸ್ವಲ್ಪ ಎಣ್ಣೆ ಕಾಣ್ತಾ ಇದೆ. ಏನಾದರೂ ನಾನು ಜಾಸ್ತಿ ಎಣ್ಣೆ ಯೂಸ್ ಮಾಡಿದ್ರೆ ತೇಲ್ತಿರ್ತಿತ್ತು ಕೆಂಪಗೆ ಮೇಲೇ. ನೋಡಿದ್ರಲ್ಲ ಹೆಂಗೆ ಅಂತ. ಈ ರೀತಿ ಮೊಟ್ಟೆ ಕೋಳಿ ಸಾರು ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.